ಜೋರಾಗಿ ದುಡ್ಡು ಕೊಡ್ತಾವ್ರೆ ಅಂತ ಅಳಿದಿರು ಹೊಡ್ಕೋವಾಗಿ ಬಳ್ಳಾರಿ ರಾಯಚೂರಲ್ಲಿ ಇರ್ತಾರೆ. ಮಣ್ಣಿಗೆ ಬರಲ್ಲ, ಗುಂಡಿಗೆ ಬರಲ್ಲ, ಮಕ್ಕಳು ಮೊಮ್ಮಕ್ಕಳು ನೋಡಲ್ಲ, ಎಂಟ್ರು ನನಗೆ ಮದುವೆ ಮಾಡ್ತಾರೆ. ಬಳ್ಳಾರಿ ಕರ್ಕೊಯ್ತೀನಿ ದುಡ್ಡು ತಗೊಂಡು ಅಳಿಯ ಅತ್ತದಿರ್ಗೆ ಮಾವದಿರ್ಗೆ ಜಮೀನು ದುಡ್ಡು ಹೊಡ್ಕೊಯ್ತಾರೆ ಅಳಿಯ ಮಾವದಿರು. ಇವರು ಒಂದು ಹೆಣ್ಣು ಮಕ ನೋಡೋಕೆ ಬರಲ್ಲ. ಬೈರು ಮಂಗಳ ಬೇರು ಕೊಟ್ಟಂಗಿತ್ತು, ಜಡ್ಡೆ ಕೀಳಕ್ಕೆ ಬಂದವ್ರು ಅಷ್ಟೇ. ಒಂದು ಹೆಣ್ಣು ಮಗ ಮದುವೆ ಮಾಡ್ತಾರೆ, ಬಳ್ಳಾರಿಗೆ ಕರ್ಕೊಯ್ತಾನೆ ದುಡ್ಡು ತಗೊಂಡು. ಸಾವುಗೆ ಬರಲ್ಲ, ಎಚ್ಚರಿಕೆ ಇರಲಿ, ಇದೊಂದೇ ಎರಡೇ ಮಾತು. ಹಣ ತಗೊಂಡು ಏನು ಮಾಡೋಕ್ಕಾಗುತ್ತೆ ಸರ್? ಪ್ರತಿಯೊಂದು ಈಗ ಗಗನಕ್ಕೇರಿದಾವೆ ರೈಟ್ಗಳು ಎಲ್ಲ ಕೊಂಡ್ಕೊಂಡೆ ತಿನ್ನಬೇಕು ಅಂದರೆ ಬಡವ್ರುಗಳು ಏನು ಮಾಡ್ತಾರೆ? ಈಗ ಒಬ್ಬರಿಗೆ ಒಂದು ಕೆಲಸ ಕೊಡಿಸ್ಬೋದು, ಒಂದು ಕಂಪ್ನಿ ಮಾಡಿ, ಇಲ್ಲಾಂದರೆ ಒಂದು ಜಮೀನು ಕೋಟಿಗಟ್ಟಲೆ ಕೊಟ್ಟು ಆ ಕೋಟಿ ತಗೊಂಡು ಏನು ಮಾಡೋಕ್ಕಾಗುತ್ತೆ ರೈತರು? ಇಲ್ಲಿ ರೈತರು ಮನೆ ಜನಗಳೆಲ್ಲ ದುಡಿತಾರೆ. ಈಗ ರೈತರಿದ್ರೆ ಒಂದು ಕೋಳಿ ಕುರಿ ಎಮ್ಮೆ ಸಾಕತ್ತಾರೆ. ಜಮೀನೇ ಇಲ್ಲ ಅಂದಮೇಲೆ ಏನು ಸಾಕೋಕ್ಕಾಗುತ್ತೆ? ಬರೀ ಇಷ್ಟಾಗಲ ಮನೆ ಇದ್ದರೆ ಅವ್ರು ಜೀವನ ಮಾಡೋಕ್ಕಾಗುತ್ತಾ? ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಜಮೀನು ಬಿಟ್ಕೊಡಲ್ಲ ಸರ್. ಸರ್ಕಾರ ಈ ಥರ ಹೇಳ್ಬಾರ್ದಾಗಿತ್ತು. ನಮ್ಮ ಲಾಭದ ಯಾತ್ರೆ ಅಂತ ಹೇಳಬೇಕಾಗಿತ್ತು. ನಮ್ಮ ಲಾಭನ ಹಾಳು ಮಾಡ್ತಿರೋ ಯಾತ್ರೆ ಅಂತ ಹೇಳಬೇಕಾಗಿತ್ತು. ಕಪ್ಪ ಕಾಣಿಕೆ ಕೊಟ್ಟಂಥ ಸರ್ಕಾರ ಯಾರು ಇವರು ಬಾಲಕೃಷ್ಣ ಅವರಿಗೆ ಕಪ್ಪ ಕಾಣಿಕೆ ಸಲ್ಲಿಸಿದೆಯಲ್ಲ ಮೊನ್ನೆ ಮಿನಿಸ್ಟ್ರದು, ಆ ಯಾತ್ರೆ ಅಂತ ಹೇಳಬೇಕಾಗಿತ್ತು. ರಾಬರ್ಟ್ ವಾದ್ರಾಗೆ ಈಗ DLF ಕೊಡಲಿಲ್ಲ ಅಂದರೆ CM ಸೀಟ್ ಇಳಿಸ್ತಾರಲ್ಲ, ಆ ಯಾತ್ರೆ ಅಂತ ಹೇಳಬೇಕಾಗಿತ್ತು. ಹಣ ಕೊಡ್ತೀವಿ ಅಂತೇಳಿ ಹೇಳಿದಾರಲ್ಲ, ನಾವು ಕೊಟ್ಟರೆ CM ಆಗಿರೋದವರು. ನಾವೆಲ್ಲ ಕರ್ನಾಟಕದ ಜನತೆಗೆ ಈಗ ದುಡ್ಡು ಕೊಡ್ತೀವಿ, ಎಕರೆ 3 ಕೋಟಿ ಕೊಡ್ತೀವಿ ಅಂತ ಹೇಳ್ತಾ ಇರಲ್ಲ. ಅವ್ರು CM ಸೀಟಿಗೆ ಎಷ್ಟು ಅಂತ ಕೇಳಿ ಎಲ್ಲ ಕಲೆಕ್ಟ್ ಮಾಡ್ಬಿಟ್ಟು ನಾವು ಕೊಡ್ತೀವಿ. ಇಲ್ಲ ಸರ್ಕಾರಕ್ಕೆ ಎಷ್ಟು ರೇಟ್ ಕಟ್ಟಬೇಕು ಅಂತ ಕೇಳಿ ಇಡೀ ನಾವು ರಾಜ್ಯ ಜನ ಎಲ್ಲ ನಾವು ಕಲೆಕ್ಟ್ ಮಾಡಿಬಿಟ್ಟು ನಾವು ಕೊಟ್ಟು ಇಳಿಸ್ತೀವಿ. ರೈತರು ಪರವಾಗಿದ್ದಾರೆ ಅಂದರೆ ಬಿಡಿ, ರೈತರು ನಮಗೆ ಬುದ್ಧಿ ಇಲ್ಲ. ಹಂಗಾದ್ರೆ ನಮಗೆ ಬುದ್ಧಿ ಇಲ್ಲ, ನೀವು ಬುದ್ಧಿ ಹೇಳಿ. ಭೂಮಿ ಬೇಕಪ್ಪ ನಿಮಗೆ, ಬೆಳೆ ಬೆಳ್ಕೊಂಡು ತಿನ್ಕೊಳ್ಳೋಕ್ಕೆ. ನೀವು ಇಲ್ಲಿಗೆ ಇವತ್ತಿಗೆ ಪ್ರಪಂಚ ಮುಕ್ತಾಯ ಆಗಲ್ಲ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳೆಲ್ಲ ಹುಡ್ತಾರೆ, ದುಡ್ಡು ಉಳ್ಕೊಳಲ್ಲ. ಭೂಮಿ ಆದರೆ ಬೆಳ್ಕೊಂಡು ತಿನ್ಬೋದು ಅಂತ CM ಬುದ್ಧಿ ಹೇಳ್ಬೇಕಾಗಿತ್ತು ನಮಗೆ. ಅದಕ್ಕೆ ಅವ್ರನ್ನ ರಾಜನ್ ಮಾಡೋದು ನಾವು. ಯಾರು ಇದು ಮಾಡಲ್ಲ. ಈ ಥರ ಸರ್ಕಾರ ಅಂದರೆ ಯಾರೇ ಅಲ್ಲಿ, ಯಾವ ಸರ್ಕಾರನೇ ಅಲ್ಲಿ ಸ್ತ್ರೀಶಕ್ತಿ ಅಂತ ಹೇಳ್ಬಿಟ್ಟು ಗೆದ್ದಿದ್ದಾರೆ ಅಷ್ಟೇನೆ. ಈ ತರ ರೈತರು ಮಾಡಿದ್ರೆ, ಜನಗಳು ಮೋಸ ಮಾಡಿ ರೈತರಿಗೆಲ್ಲ ಅನ್ಯಾಯ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಈ ಸರ್ಕಾರ ಅಂತೂ ಖಂಡಿತ ಬರಲ್ಲ. ಯಾಕೆಂದ್ರೆ ಸ್ತ್ರೀಶಕ್ತಿ ಅಂತ ಹೇಳ್ಬಿಟ್ಟು ಮೋಸ ಮಾಡೋರೆ ಗೆದ್ದವ್ರೆ. ಈ ಸಲ ಯಾವುದೇ ಕಾರಣಕ್ಕೂ 100% ಬರಲ್ಲ. ರೈತರಿಗೆ ಅನ್ಯಾಯ ಮಾಡ್ತಾವ್ರೆ. ನಾವು ನಿಲ್ಲಿಸ್ಲಿಲ್ಲ ಅಂದರೆ ನಾವು ಹೋರಾಟ ಅಂತೂ ಖಂಡಿತ ಮಾಡ್ತೀವಿ. ನಮ್ಮ ಜಮೀನು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಹಿರೀಕರು ಅಲ್ಲಿ ವಾಸವಾಗಿರೋರು ಮತ್ತು ನಮ್ಮ ತಾತರಿಂದಿಂದು ಅಜ್ಜಂದಿರು ಎಲ್ಲ ಅಲ್ಲಿ ನಾವು ಗೋರಿಗಳು ಎಲ್ಲ ಮಾಡಿಕೊಂಡು ಜಮೀನಲ್ಲಿ ಕಷ್ಟಪಟ್ಟು ಬೆಳೆ ಬೆಳೀತಾ ಇದ್ದೀವಿ. ಈಗ ಸಡನ್ನಾಗಿ ಬಂದ್ಬಿಟ್ಟು ಕೊಡಿ ಅಂತ ಗೌರ್ಮೆಂಟ್ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ರೈತರು ಬೇಕಾದ್ರೆ ಪ್ರಾಣ ಕೊಡ್ತೀವಿ ಹೊರತು ಭೂಮಿ ಅಂತೂ ಕೊಡಲ್ಲ. ಪಾದಯಾತ್ರೆ ಎಲ್ಲ ಪ್ರಾಯಶ್ಚಿತ ಯಾತ್ರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಪಾದಯಾತ್ರೆನೇ ಮಾಡ್ತಾ ಇರೋದು. ಪ್ರಾಯಶ್ಚಿತ ಅಂತ ಹೆಂಗಾಗುತ್ತೆ? ಕಾಂಗ್ರೆಸ್ ಅವ್ರು ಹೇಳ್ತಾರೆ, ಸಾವಿರ ಹೇಳ್ತಾರೆ. ನಮ್ಮ ಯಾವುದೇ ಕಾರಣಕ್ಕೂ ಇದು ಪಾದಯಾತ್ರೆನೇ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಅಂತೂ ಬಿಟ್ಕೊಡಲ್ಲ. ನಾವು BJPಲಿ ಕೆಲಸ ಮಾಡ್ತಾ ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾವು ಯಾವುದೇ ಕಾರಣಕ್ಕೂ ರೈತರಿಗೋಸ್ಕರನೇ ಹೋರಾಟ ಮಾಡ್ತಾ ಇರೋದು. ನಮ್ಮ ರೈತರ ಭೂಮಿನ ಹೆಂಗೆ ಬಿಟ್ಕೊಡೋಕ್ಕಾಗುತ್ತೆ? ತಾತಂದಿರು ಅಜ್ಜಂದಿರು ಎಲ್ಲ ಬೆಳ್ಕೊ ಬಂದಿರೋ ಭೂಮಿನ ಎಷ್ಟು ಲಕ್ಷಾಂತರ ಜಮೀನ ಬಿಟ್ಕೊಟ್ಬಿಟ್ಟು ಫುಟ್ಪಾತ್ಗೆ ಹೋಗ್ತಾರ ಯಾರ ಹೇಳಿ? ಅವರು ಕೋಟಿ ಕೊಡ್ತೀನಿ ಅಂದರು ಜಮೀನು ಕೊಡಲ್ಲ. ನಾವು ಹೆಚ್ಚಿನ ಹಣ ಕೊಡ್ತಾ ಇದೀವಿ ಅಂತ DK ಶಿವಕುಮಾರ್ ಹೇಳ್ತಿರೋದು. ಅವ್ರು ಹೆಚ್ಚಿಗೆ ಹಣ ಅಲ್ಲ, ಎಷ್ಟು ಕೋಟಿ ಕೊಟ್ಟರು ಜಮೀನಂತೂ ಕೊಡಲ್ಲ. ಇದು ನಾವು ಪಾದಯಾತ್ರೆ ಮಾಡೇ ಮಾಡ್ತೀವಿ. ನಮ್ಮ ಭೂಮಿ ನಾವು ತಗೋತೀವಿ. ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಂತೂ ಸಾಧ್ಯ ಇಲ್ಲ. ಹೌದು, ಅವ್ರು ಹೇಳಿದ ಪಾದಯಾತ್ರೆಗೆ ನಾವು ಬಿಟ್ಕೊಡೋಕೆ ಆಗಲ್ಲ ಸರ್. ಯಾಕೆಂದರೆ ಅದರಿಂದನೇ ರೈತರುಗಳು ಜೀವನ ಮಾಡ್ತಾ ಇರೋದಲ್ವಾ. ಹಾಗಾಗಿ ಇವರು ದುಡ್ಡು ಕೊಡ್ಬೋದು ಕೋಟಿಗಟ್ಟಲೆ. ಅದು ತಗೊಂಡು ಏನು ಮಾಡ್ತಾರೆ? ಜಮೀನೇ ಇಲ್ದೋದ್ಮೇಲೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ಕೋಟಿ ಈಗ ಬೆಂಗಳೂರಲ್ಲಿ ಬೇರೆ ಎಲ್ಲ ಕಂಪ್ನಿಗಳಿದ್ದಾವೆ. ಅದು ತಗೊಂಡ್ರೆ ರೈತರು ಕಳಿಸುತ್ತಾನೆ ನೀವು ತಿನ್ನೋದು. ರೈತರು ಏನು ಉದ್ಯಮಿ ಮಾಡಿದೋದ್ಮೇಲೆ ಏನು ಅವರು ಇದು ಮಾಡ್ತಾರೆ? ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕ್ಕಾಗಲ್ಲ ಜಮೀನ. ಈಗ ಹಸು ಎಲ್ಲ ಈಗ ಎಷ್ಟುಗಳು ಇದು ಮಾಡ್ತಾರೆ, ಅದಕ್ಕೆ ಹುಲ್ಲು ಬೇಕು, ಹಾಲು ಕರೆದು ಹಾಕ್ತಾಯಿದ್ದಾರೆ. ಪ್ರತಿಯೊಂದಕ್ಕೂ ನಮಗೆ ಜಮೀನು ಬೇಕು. ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ ಸರ್.